ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು. ಶ್ರೀ ಕುಮಾರೇಶ್ವರ ಎಜುಕೇಷನ್ ಸೊಸೈಟಿ, APMC ರೋಡ್, ಸುಣ್ಣದತ್ತಿ 591126, ತಾಲೂಕು ಸುಣ್ಣದತ್ತಿ, ಡಿಸ್ಟಿಕ್ ಬೆಳಗಾವಿ. ಆ ಸಂಸ್ಥೆಯ ಮೊಬೈಲ್ ನಂಬರ್ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಇಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ SKES ಒನ್ ಆಫ್ ದ ಪ್ರೈಮರಿ ಸ್ಟೇಟ್ ಬೋರ್ಡ್ ಆಫ್ ಹೈ ಸ್ಕೂಲ್ಸ್ ವಿಚ್ ಎಸ್ ಪೋನಿಯರ್ ಒಂದು ಎಜುಕೇಷನ್ ಸಂಸ್ಥೆಯಿಂದ ಈ ಒಂದು ನೇಮಕಾತಿಯವರು ಮಾಡ್ಕೊಳ್ತಾ ಇದ್ದಾರೆ. ಈ ಸಂಸ್ಥೆಯಲ್ಲಿ ಕೆಲವಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾಳೆ. ಮೊದಲನೇದಾಗಿ ಪ್ರೀ ಪ್ರೈಮರಿ ಸ್ಕೂಲ್ಗಳಿಗೆ ಇಲ್ಲಿ ಆಲ್ ಸಬ್ಜೆಕ್ಟ್ ಟೀಚರ್ಸ್ಗಳಿಗೆ ನೇಮಕಾತಿ, ಎನಿ ಡಿಗ್ರಿ ಮತ್ತು NTC ಮತ್ತು DEd ಮತ್ತು B.Ed ಮಾಡೋಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಒಟ್ಟು 3 ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಮತ್ತು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಿಗೆ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ನೋಡಬಹುದು. ಇಂಗ್ಲೀಷ್ BA MA B.Ed ಆಗಿರಬೇಕು 2 ಹುದ್ದೆ, ಕನ್ನಡ BA B.Ed 2 ಹುದ್ದೆ, ಹಿಂದಿ 2 ಹುದ್ದೆ, ಮ್ಯಾಥ್ಸ್ 2 ಹುದ್ದೆ, ಸೈನ್ಸ್ ಮತ್ತು ಇಲ್ಲಿ CBG ಮತ್ತು PCMನಲ್ಲಿ ಅಧ್ಯಯನ ಮಾಡಿದಂಥ ಅಭ್ಯರ್ಥಿಗಳು 2 ಹುದ್ದೆ, ಸೋಷಿಯಲ್ ಸೈನ್ಸ್ಗೆ ಇಲ್ಲಿ 2 ಹುದ್ದೆ, ಕಂಪ್ಯೂಟರ್ಗೆ ನೀವು ಇಲ್ಲಿ BCA ಮತ್ತು MCA ಮತ್ತು MSc ಮಾಡಿರಬೇಕು 2 ಹುದ್ದೆ. ಆಮೇಲೆ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗೆ ನೇಮಕಾತಿಯಲ್ಲಿ ನೀವು CPET ಮತ್ತು BPED ಮಾಡಬೇಕು 2 ಹುದ್ದೆಗೆ ನೇಮಕಾತಿ. ಡ್ರಾಯಿಂಗ್ ಟೀಚರ್ಗಳಿಗೆ ನೇಮಕಾತಿ, BVA ಮತ್ತು BFA ಮತ್ತು MFA ಒಂದು ಕೋರ್ಸ್ನಲ್ಲಿ ನೀವು ಅಧ್ಯಯನ ಮಾಡಿರಬೇಕು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಸಂಸ್ಥೆ ವತಿಯಿಂದ. ಅದೇ ರೀತಿಯಾಗಿ ಕಾಲೇಜ್ ಆಫ್ ಎಜುಕೇಷನ್ B.Ed ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅಂದರೆ ಇಲ್ಲಿ B.Ed ಕಾಲೇಜ್ಗಳಿಗೆ ಇಲ್ಲಿ ಪ್ರಾಧ್ಯಾಪಕರನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಮ್ಯಾಥಮೆಟಿಕ್ಸ್ಗೆ ನೀವು MSc ಮ್ಯಾಥ್ಸ್ನಲ್ಲಿ ಮತ್ತು M.Ed ಆಗಿರಬೇಕು 1 ಹುದ್ದೆಗೆ ನೇಮಕಾತಿ. ಫಿಸಿಕಲ್ ಸೈನ್ಸ್ಗೆ ಕೂಡ ಇಲ್ಲಿ MSc PCಯಲ್ಲಿ ನೀವು M.Ed ಆಗಿರಬೇಕು 1 ಹುದ್ದೆಗೆ ನೇಮಕಾತಿ. ನಂತರ ಇಲ್ಲಿ ಬಯೋಲಾಜಿಕಲ್ ಸೈನ್ಸ್ಗೆ ಇಲ್ಲಿ MSc CBZ ಮತ್ತು M.Ed ಆಗಿರಬೇಕು 1 ಹುದ್ದೆ. ಇಲ್ಲಿ KSET ಮತ್ತು NET ಮತ್ತು PhD ಮಾಡೋಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯವರು ನೀಡ್ತಾ ಇದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ. ನಂತರ ಇಲ್ಲಿ ಕನ್ನಡ MA B.Ed MA M.Ed ಆಗಿರಬೇಕು 1 ಹುದ್ದೆ. ಅಕೌಂಟೆನ್ಸಿ ಮತ್ತು ಕಾಮರ್ಸ್ 1 ಹುದ್ದೆಗೆ ನೇಮಕಾತಿ. M.Com M.Ed ಅಥವಾ KSET ಅಥವಾ NET ಅಥವಾ PhD ಆಗಿರಬೇಕು 1 ಹುದ್ದೆಗೆ ನೇಮಕಾತಿ. ICT ಇನ್ಸ್ಟ್ರಕ್ಟರ್ ಹುದ್ದೆಗೆ ನೇಮಕಾತಿ. BCA MCA ಅಥವಾ MBA ಮತ್ತು PGDCA ಒಂದು ಕೋರ್ಸ್ ಆಗಿರಬೇಕು 1 ಹುದ್ದೆಗೆ ನೇಮಕಾತಿಯವರು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ನಿಮ್ಮಲ್ಲಿ ಹ್ಯಾಂಡ್ಸಮ್ ಸ್ಯಾಲ್ರಿ ಕೂಡ ನೀಡ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಗೆ ಅವರು ಮೊದಲ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನೀವು ನಿಮಗೆ ಅತಿ ಹೆಚ್ಚಾಗಿ ಇಂಗ್ಲೀಷ್ನಲ್ಲಿ ಇಲ್ಲಿ ಬೋಧನೆ ಮಾಡಲು ಬೇಕಾಗಿರುತ್ತದೆ. ನಿಮ್ಮ ಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಆ ಸಂಸ್ಥೆ ಒಂದು ಮೇಲಿದೆ, ಆ ಒಂದು ಸಂಸ್ಥೆಯ ಮೇಲಿಗೆ ನೀವು ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು ನೀವು ಅವರಿಗೆ ಕಳಿಸಬೇಕಾಗುತ್ತದೆ. 8/2/2026 ಪ್ಲೇಸ್ ನಿಯರ್ ಕಲ್ಲಮಠ ಸುಣ್ಣದತ್ತಿ. ಟೈಮ್ ನೋಡಬಹುದು 10 AM 1 ಗಂಟೆ ಒಳಗಾಗಿ ನಿಮ್ಮನ್ನು ಇವರು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಎಕ್ಸಲೆಂಟ್ ಗ್ರೂಪ್ ಆಫ್ ದ ಇನ್ಸ್ಟಿಟ್ಯೂಷನ್ ವತಿಯಿಂದ ನೇಮಕಾತ. ದ ಗ್ಲೋಬಲ್ ಆಫ್ ಎಕ್ಸಲೆನ್ಸ್ ಇದು ತಡಸಿನಕೊಪ್ಪ, ಧಾರವಾಡ 580009. ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಇದೆ. ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಮೊದಲನೇದಾಗಿ ಮ್ಯಾಥಮೆಟಿಕ್ಸ್ ಟೀಚರ್ಗೆ ಇಲ್ಲಿ ನೀವು BSc MSc PCMನಲ್ಲಿ B.Ed ಮಾಡಿರಬೇಕು 1 ಹುದ್ದೆಗೆ ನೇಮಕಾತಿ. 3 ವರ್ಷದ ಅನುಭವ ಇರಬೇಕು. ಸೈನ್ಸ್ ಟೀಚರ್ಗೆ ಕೂಡ ನೀವು ಇಲ್ಲಿ CBGನಲ್ಲಿ ಅಧ್ಯಯನ ಮಾಡಿರಬೇಕು 1 ಹುದ್ದೆ, 3 ವರ್ಷದ ಅನುಭವ ಇರಬೇಕು. ಸೋಷಿಯಲ್ ಸೈನ್ಸ್ ಟೀಚರಿಗೆ BA MA ಆಗಿರಬೇಕು 1 ಹುದ್ದೆಗೆ ನೇಮಕಾತಿ, 3 ವರ್ಷದ ಅನುಭವ ಇರಬೇಕು. ಅದೇ ರೀತಿಯ ಇಂಗ್ಲೀಷ್ ಟೀಚರ್ ನೇಮಕಾತಿ BA MA ಆಗಿರಬೇಕು 1 ಹುದ್ದೆಗೆ ನೇಮಕಾತಿ, ಜೊತೆಗೆ 3 ವರ್ಷದ ಅನುಭವ ಇರಬೇಕಾಗುತ್ತದೆ. ಬಸ್ ಅಟೆಂಡರ್ ಹುದ್ದೆಗೆ ನೇಮಕಾತಿ ಮಿನಿಮಮ್ 10th ಪಾಸ್ ಆಗಿರಬೇಕು. ಒಟ್ಟು 4 ಹುದ್ದೆಗೆ ನೇಮಕಾತಿ, ಜೊತೆಗೆ ನಿಮಗೊಂದು ಎಕ್ಸ್ಪೀರಿಯನ್ಸ್ ಕೂಡ ಇವರು ಕೇಳ್ತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ನೀವು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಂದರೆ ಶಾಲ್ ಬಿ ಸಬ್ಮಿಟ್ ದೇರ್ ಅಂದರೆ ರೆಸ್ಯೂಮ್, ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಆ ಸಂಸ್ಥೆ ಒಂದು ಇಮೇಲ್ ಇದೆ, ಆ ಇಮೇಲ್ಗೆ ನೀವು ಮಂಡೇ ಟು ಫ್ರೈಡೇ ಬಿಟ್ವೀನ್ ಅಂದರೆ 9:30 AM 3:30 PM ವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಅಡ್ರೆಸ್ ನೋಡಬಹುದು. ದ ಗ್ಲೋಬಲ್ ಸ್ಕೂಲ್ ಆಫ್ ಎಕ್ಸಲೆನ್ಸ್, ತಡಸಿನಕೊಪ್ಪ, ಧಾರವಾಡ 580009. ಈ ಒಂದು ಅಡ್ರೆಸ್ಗೆ ನೀವು ಸಲ್ಲಿಸಬೇಕಾಗುತ್ತದೆ. ಆ ಸಂಸ್ಥೆ ಇಮೇಲ್ ನೋಡಬಹುದು. ಈ ಒಂದು ಇಮೇಲ್ಗಾಗಲಿ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ನೀವು ಇಲ್ಲಿ ಕಳಿಸಿಕೊಡಬೇಕಾಗುತ್ತದೆ. ಜೊತೆಗೆ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಇದೆ. ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು.
ರೀತಿಯಾಗಿ ಮತ್ತೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಶಿರಸಿ ಗ್ರಾಹಕರ ಸಂಘರಿ ರಾಯಪೇಟೆ ಶಿರಸಿ 581401 ಬೇಕಾಗಿದ್ದಾರೆ ಅಂತ ಇಲ್ಲಿ ಕೂಡ ಹುದ್ದೆಗಳಿಗೆ ನೇಮಕಾತಿಯವರು ಮಾಡ್ಕೊಳ್ತಾ ಇದ್ದಾರೆ. ಹುದ್ದೆ ನೋಡಬಹುದು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಒಂದು ಹುದ್ದೆ, ಯಾವುದೇ ಅಂಗೀಕೃತ ವಿಷಯದ BCom ಪದವಿ ಆಗಿರಬೇಕು, ಜೊತೆಗೆ ಕಂಪ್ಯೂಟರ್ ನಿಮಗೆ ಜ್ಞಾನ ಇರಬೇಕಾಗುತ್ತದೆ. ಸಹಕಾರ ಕ್ಷೇತ್ರದಲ್ಲಿ 2 ವರ್ಷ ನಿಮಗೆ ಅನುಭವ ಇರಬೇಕು. ಜೊತೆಗೆ ಇಲ್ಲಿ ಈ ಒಂದು ನೇಮಕಾತಿಯವರು ಮಾಡ್ಕೊಳ್ತಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಅರ್ಜಿ ಹಸ್ತಾಕ್ಷರದಲ್ಲಿ ನೀವು ಪದವಿ ಪ್ರಮಾಣಪತ್ರ ಜೆರಾಕ್ಸ್ಗಳನ್ನು ಲಗತ್ತಿಸಬೇಕು. ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ 15/2/2026 ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಮೇಲಿನ ವಿಳಾಸಕ್ಕೆ ನೀವು ಪೋಸ್ಟನ್ನು ಇಲ್ಲಿ ಮಾಡಬೇಕಾಗುತ್ತದೆ. ಸ್ಥಳ ಶಿರಸಿ ನೀವು ಇಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಮತ್ತೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. KLE ಸೊಸೈಟಿಯಿಂದ KLE ಸ್ಕೂಲ್ಸ್ ವತಿಯಿಂದ ನೇಮಕಾತಿ. ಇದು ನೋಡಬಹುದು, ಕುಂದಗೋಳು ಕ್ರಾಸ್, ಇದು ಅದರಗುಂಚಿ ಹುಬ್ಬಳ್ಳಿಯಲ್ಲಿ ಕಂಡುಬರುವಂಥ ಶಿಕ್ಷಣ ಸಂಸ್ಥೆಯಾಗಿದೆ. ನೋಡಬಹುದು, ಈ ಒಂದು ಸಂಸ್ಥೆಯಲ್ಲಿ ವಾಂಟೆಡ್ ಟೀಚರ್ಸ್ಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ಸಂಸ್ಥೆ ಇಮೇಲ್ ಕೂಡ ನೋಡಬಹುದು. ಆ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಇಲ್ಲಿ ವಾಂಟೆಡ್ ಟೀಚರ್ಸ್ಗಳಿಗೆ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ಇವರು ಮಾಡ್ಕೊಳ್ತಾ ಇದ್ದಾರೆ. MA BA BEd ಆಗಿರಬೇಕು. ಇಂಗ್ಲೀಷ್, ಸೋಷಿಯಲ್ ಸೈನ್ಸ್, ಹಿಂದಿ, ಕನ್ನಡ, EVS ಹುದ್ದೆಗಳಿಗೆ ನೇಮಕಾತಿ. BSc BEd ಆದಂಥವರಿಗೆ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ಗೆ ನೇಮಕಾತಿ. BCA ಮತ್ತು MCA ಆದವರಿಗೆ ಕಂಪ್ಯೂಟರ್ ಸೈನ್ಸಲ್ಲಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. BPEd ಆದವರಿಗೆ ಫಿಸಿಕಲ್ ಎಜುಕೇಷನ್ ಟೀಚರ್ಗೆ ಇವರು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. NTT ಮತ್ತು NTC ಮಾಡಿದಂಥ ಅಭ್ಯರ್ಥಿಗಳಿಗೆ ಇಲ್ಲಿ LKG UKG ನೀವು ಇಲ್ಲಿ ಬೋಧನೆ ಮಾಡಲು ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಸೆಂಡ್ ದ ರೆಸ್ಯೂಮ್ ಅಂದರೆ ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು ಆ ಸಂಸ್ಥೆ ಇಮೇಲ್ಗಾಗಲಿ ಆ ಸಂಸ್ಥೆ ಒಂದು ವಾಟ್ಸಪ್ ನಂಬರ್ಗಾಗಲಿ ನೀವು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯನ್ನು ಸಂಪರ್ಕಿಸಿ ನೀವು ಅರ್ಜಿನ ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ರೀತಿಯಾಗಿ ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ದೀಕ್ಷಾ STEM ಸ್ಕೂಲ್ ವತಿಯಿಂದ ನೇಮಕಾತಿ ಇವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನರ್ಸರಿ ಟು ಗ್ರೇಡ್ 10 ಟೀಚರ್ಸ್ಗಳಿಗೆ ಇವರು ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ವಿಷಯವಾಗಿದೆ. ಈ ಒಂದು ಸಂಸ್ಥೆಯಲ್ಲಿ ಮೇನ್ ಟೀಚರ್ಸ್ ಅಂದರೆ ಇಲ್ಲಿ ನಿಮಗೆ 2 ವರ್ಷದ ಅನುಭವ ಇರಬೇಕು. ಜೊತೆಗೆ ಗ್ರ್ಯಾಜುಯೇಟ್ ವಿತ್ NTT ಮಾಂಟಿಸರಿ ಮತ್ತು ನೀವು ಇಲ್ಲಿ ಅಧ್ಯಯನವನ್ನು ಮಾಡಿರಬೇಕಾಗುತ್ತದೆ. ನಂತರ ಇಲ್ಲಿ ಸಪೋರ್ಟ್ ಟೀಚರ್ಸ್ ಹುದ್ದೆಗೆ ನೇಮಕಾತಿ, ಅದು ಕೂಡ 1 ವರ್ಷ. ಇಲ್ಲಿ ಕೂಡ ನೀವು ಗ್ರ್ಯಾಜುಯೇಟ್ ವಿತ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ನಿಮ್ಮಲ್ಲಿ ಇಲ್ಲಿ ಇರಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಹ್ಯಾಂಡ್ ರೈಟಿಂಗ್ ಕೂಡ ನಿಮ್ಮಲ್ಲಿ ನೀಟಾಗಿ ಇರಬೇಕಾಗುತ್ತದೆ. ನಂತರ ಇಲ್ಲಿ ಸಬ್ಜೆಕ್ಟ್ ಟೀಚರ್ಸ್ಗಳಿಗೆ ನೇಮಕಾತಿ, ಇಲ್ಲಿ ಲ್ಯಾಂಗ್ವೇಜ್ ಟೀಚರ್ಸ್ಗಳಿಗೆ ನೇಮಕಾತಿ, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು. ಎನಿ ಗ್ರ್ಯಾಜುಯೇಟ್ ವಿತ್ BEd ಆದಂಥ ಅಭ್ಯರ್ಥಿಗಳು ಅರ್ಜಿನ ನೀವು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ನಂತರ ಇಲ್ಲಿ ಟೀಚರ್ಗೆ ನೇಮಕಾತಿ, ಇಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ಗೆ ಇವರು ಮೊದಲ ಆದ್ಯತೆಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನರ್ಸ್ಗಳಿಗೆ, ಇಲ್ಲಿ ಫೀಮೇಲ್ ನರ್ಸ್ಗಳಿಗೆ ಆದ್ಯತೆ ನೀಡ್ತಾ ಇದ್ದಾರೆ. ಈ ಒಂದು ನರ್ಸ್ ಹುದ್ದೆಗೆ ನೀವು ಬ್ಯಾಚುಲರ್ ಡಿಗ್ರಿ ವಿತ್ ರಿವೆಲೆಂಟ್ ಡಿಪ್ಲೊಮಲ್ಲಿ ಇಲ್ಲಿ ಮಾಡಿರಬೇಕಾಗುತ್ತದೆ. ನಂತರ ಇಲ್ಲಿ ಸ್ಪೆಷಲ್ ಎಜುಕೇಟರ್ ಹುದ್ದೆಗೆ ನೇಮಕಾತಿ, ಇಲ್ಲಿ ಕೂಡ ನೀವು ಗ್ರ್ಯಾಜುಯೇಟ್ ವಿತ್ BEd ಮತ್ತು ಸ್ಪೆಷಲ್ ಎಜುಕೇಷನಲ್ಲಿ ನೀವು ಅಧ್ಯಯನವನ್ನು ಇಲ್ಲಿ ಮಾಡಿರಬೇಕಾಗುತ್ತದೆ. ಈ ಒಂದು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೋಡಬಹುದು. ಆನ್ 7th ಮತ್ತು 8th ಫೆಬ್ರವರಿ 2026 ಒಳಗಾಗಿ ಇವರು ನಿಮಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಟೈಮ್ ನೋಡಬಹುದು, 9:30 AM ಇಂದ 5 PM ವರೆಗೆ ಇವರು ನೇಮಕಾತಿ ನಿಮ್ಮನ್ನು ಮಾಡಿಕೊಳ್ತಾ ಇದ್ದಾರೆ. ನೋಡಬಹುದು, ದೀಕ್ಷಾ ವೇದಾಂತು ಜುಡ್ಜಿಕಲ್ ಲೇಔಟ್ ಬೆಂಗಳೂರಲ್ಲಿ ಒಂದು ಸಂಸ್ಥೆ ಕಂಡು ಬರ್ತಾ ಇದೆ. ಈ ಒಂದು ಸ್ಕ್ಯಾನ್ ಮಾಡಿ ನೀವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ನೀವು ಅರ್ಜಿನ ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ರೀತಿಯಾಗಿ ಮತ್ತೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ, ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನ್ ಕಾರ್ಕಳದಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ಇಲ್ಲಿ ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೋಡಬಹುದು. 9th ಫೆಬ್ರವರಿ, 10th ಫೆಬ್ರವರಿ, 11th ಫೆಬ್ರವರಿಗೆ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಟೈಮ್ ನೋಡಬಹುದು, 10 ಗಂಟೆ ಆಗಿರುತ್ತದೆ. ಈ ಒಂದು ಹುದ್ದೆ ಅಂದರೆ ಇಲ್ಲಿ ಲೊಕೇಶನ್ ನೋಡಬಹುದು, ಕ್ರಿಯೇಟಿವ್ PU ಕಾಲೇಜ್ ಕಾರ್ಕಳದಲ್ಲಿ ನೇಮಕಾತಿ. ಅದೇ ರೀತಿಯಾಗಿ ಮತ್ತೊಂದು ನೇಮಕಾತಿ HKS PU ಕಾಲೇಜ್ ಹಾಸನದಲ್ಲಿ ಈ ಒಂದು ನೇಮಕಾತಿ 2 ಶಾಖೆಗಳಲ್ಲಿ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಮೊದಲನೇದಾಗಿ ನೋಡಬಹುದು, ಫ್ಯಾಕಲ್ಟಿ ನೋಡಬಹುದು, ಮ್ಯಾಥಮೆಟಿಕ್ಸ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಮ್ಯಾಥಮೆಟಿಕ್ಸ್ ಇಲ್ಲಿ ಇದು JEE ಫ್ಯಾಕಲ್ಟಿ ಆಗಿದೆ. ಜೊತೆಗೆ ಮಿನಿಮಮ್ 5 ವರ್ಷ ನಿಮಗೆ ಅನುಭವ ಇರಬೇಕಾಗುತ್ತದೆ. ನಂತರ ಇಲ್ಲಿ ಫ್ಯಾಕಲ್ಟಿ ಇನ್ ಫಿಸಿಕ್ಸ್, ಇದು ಕೂಡ JEE ಮತ್ತು NEET ಮತ್ತು ಟ್ರೈನರ್ಗಳಿಗೆ ಒಂದು ಹುದ್ದೆಗೆ ನೇಮಕಾತಿ 3 ವರ್ಷದ ಅನುಭವ ಇರಬೇಕಾಗುತ್ತದೆ. ನಂತರ ಇಲ್ಲಿ ಜುವಾಲಜಿ ಹುದ್ದೆಗೆ ನೇಮಕಾತಿ, ಇಲ್ಲಿ ಕೂಡ ನೀವು NEETಗೆ ಮತ್ತು ಸ್ಟೇಟ್ ಬೋರ್ಡ್ ಮಿನಿಮಮ್ 2 ವರ್ಷದ ಅನುಭವ ಕೂಡ ನಿಮಗೆ ಇಲ್ಲಿ ಇರಬೇಕಾಗುತ್ತದೆ. ಕ್ಯಾಂಡಿಡೇಟ್ ಹೂ ಹ್ಯಾವ್ ನಾಟ್ ಅಪ್ಲೈಡ್ ಮೇ ಆಲ್ಸೋ ಅಟೆಂಡ್, ಕೈಂಡ್ಲಿ ಬ್ರಿಂಗ್ ಯುವರ್ ರೆಸ್ಯೂಮ್, ಅಂದರೆ ನಿಮ್ಮ ವಾಲ್ಕಿನ್ ಇಂಟರ್ವ್ಯೂ ಸಂದರ್ಭದಲ್ಲಿ ನಿಮ್ಮ ರೆಸ್ಯೂಮನ್ನು ನೀವು ತೆಗೆದುಕೊಂಡು ಹೋಗಿ ಈ ಒಂದು ವಾಲ್ಕಿನ್ ಇಂಟರ್ವ್ಯೂಗೆ ನೀವು ಅಟೆಂಡ್ ಆಗಬಹುದು. ಹೆಚ್ಚಿನ ಮಾಹಿತಿಗೆ ಆ ಸಂಸ್ಥೆ ಕಾಂಟ್ಯಾಕ್ಟ್
ಕಾಂಟ್ಯಾಕ್ಟ್ ಇದೆ, ಅವುಗಳ ಮುಖಾಂತರ ನೀವು ಕರೆ ಮಾಡಿ ಆ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಂಡು ನೀವು ಅರ್ಜಿಯನ್ನು ಕೂಡ ನೀವಿಲ್ಲಿ ಸಲ್ಲಿಸಬಹುದು. ಈ ರೀತಿಯಾಗಿ ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಜೈನ್ ಹೆರಿಟೇಜ್ ಸ್ಕೂಲ್ ಬೆಳಗಾವಿಯಲ್ಲಿ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಶಿಕ್ಷಣ ಸಂಸ್ಥೆ ವತಿಯಿಂದ ಇಲ್ಲಿ ಟೀಚರ್ಸ್ಗಳಿಗೆ ನೇಮಕಾತಿ, ಇಂಗ್ಲೀಷ್ ಟೀಚರ್, ಕನ್ನಡ, ಹಿಂದಿ, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಕಂಪ್ಯೂಟರ್ ಮತ್ತು ಸೈನ್ಸ್ಗಳಿಗೆ ಜೊತೆಗೆ ಈ ಒಂದು ಹುದ್ದೆಗೆ ನೇಮಕಾತಿ. ಈ ಒಂದು ಹುದ್ದೆಗಳಿಗೆ ನೀವು BA, MA, BSc, MSc, BCA, MCA, BCom, MCom, B.Ed, M.Ed ಆದಂಥ ಅಭ್ಯರ್ಥಿಗಳು ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಜೂನಿಯರ್ ಟೀಚರ್ಸ್ಗಳಿಗೆ ನೇಮಕಾತಿ ನೋಡಬಹುದು. ಅಲ್ಲಿ ಕೂಡ ಇಂಗ್ಲೀಷ್, ಕನ್ನಡ, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಹುದ್ದೆಗೆ ನೇಮಕಾತಿ. ಈ ಒಂದು ಹುದ್ದೆಗಳಿಗೆ ನೀವು BA, B.Ed ಅಥವಾ BSc, D.Ed, B.Ed, BCom, BCA ಮಾಡೋಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ನಂತರ ಇಲ್ಲಿ ಅಡ್ಮಿನ್ ಹುದ್ದೆಗಳು ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಅಡ್ಮಿನ್ ಹುದ್ದೆಗೆ ನೀವು ಎನಿ ಗ್ರ್ಯಾಜುಯೇಟ್ ಮತ್ತು ಸ್ಟ್ರಾಂಗ್ ರಿಟರ್ನ್ ಮತ್ತು ವರ್ಬಲ್ ಸ್ಕಿಲ್ ನಿಮ್ಮಲ್ಲಿ ಇರಬೇಕಾಗುತ್ತದೆ. ನಂತರ ಇಲ್ಲಿ ಅಕಾಡೆಮಿಕ್ ಕೋಆರ್ಡಿನೇಟರ್ ಹುದ್ದೆಗೆ ನೇಮಕಾತಿ. ಅಲ್ಲಿ ಕೂಡ ನಿಮಗೆ BA, MA और BSc, MSc, B.Ed, M.Ed ಅಂತ ಅಭ್ಯರ್ಥಿ ಜೊತೆಗೆ 5 ವರ್ಷ ನಿಮ್ಮಲ್ಲಿ ಅನುಭವ ಕೂಡ ಇರಬೇಕಾಗುತ್ತದೆ. ನಂತರ ಇಲ್ಲಿ ಫ್ರಂಟ್ ಡೆಸ್ಕ್ ಹುದ್ದೆಗೆ ನೇಮಕಾತಿ, ಎನಿ ಗ್ರ್ಯಾಜುಯೇಟ್ ಆರ್ಟ್ ಮತ್ತು ಕ್ರಾಫ್ಟ್ ಹುದ್ದೆಗೆ ನೇಮಕಾತಿ, BFA ಮತ್ತು MFA ಕೋರ್ಸ್ ನೀವು ಇಲ್ಲಿ ಮಾಡಿರಬೇಕಾಗುತ್ತದೆ. ಮ್ಯೂಸಿಕ್ ಫ್ಯಾಕಲ್ಟಿ ಹುದ್ದೆಗೆ ಡಿಪ್ಲೊಮಾ ಇಲ್ಲಿ ನೀವು ಮ್ಯೂಸಿಕನ್ನು ಮಾಡಿರಬೇಕಾಗುತ್ತದೆ. ಅದರಲ್ಲಿ PTI ಫ್ಯಾಕಲ್ಟಿ ಅಂದರೆ ಇಲ್ಲಿ ಟೀಚರ್ಗೆ ಹುದ್ದೆಗೆ ನೇಮಕಾತಿ, B.Ped ಮತ್ತು M.Ped ಮಾಡೋಂಥ ಅಭ್ಯರ್ಥಿಗಳು ಅರ್ಜಿ ನೀವು ಇಲ್ಲಿ ಸಲ್ಲಿಸ್ಬೋದು. ನಂತರ ಇಲ್ಲಿ ಕಿಂಡರ್ಗಾರ್ಟನ್ ಟೀಚರ್ ಹುದ್ದೆಯಲ್ಲಿ NTT ಆಗಿರಬೇಕು. IT ಶಿಕ್ಷಣಕ್ಕೆ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಅಲ್ಲಿ ಕೂಡ ನೀವು BC, MCA ಇಲ್ಲಿ ನೀವು ಮಾಡಿರಬೇಕಾಗುತ್ತದೆ. ನಂತರದಲ್ಲಿ ಹ್ಯೂಮನ್ ರಿಸೋರ್ಸ್ ಅಂದರೆ HR ಹುದ್ದೆಗೆ ನೇಮಕಾತಿ, BBA ಮತ್ತು MBA ಎನಿ ಗ್ರಾಜುಯೇಟ್ ಮಾಡೋಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ನಂತರ ಸ್ವಿಮ್ಮಿಂಗ್ ಕೋಚ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಇಲ್ಲಿ 2 ರಿಂದ 3 ವರ್ಷದ ಅನುಭವ ನಿಮಗೆ ಆ ಒಂದು ಕ್ಷೇತ್ರದಲ್ಲಿ ಇರಬೇಕಾಗುತ್ತದೆ. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆ ಸಂಸ್ಥೆ ಒಂದು ವಾಟ್ಸಪ್ ನಂಬರ್ ಇದೆ, ಅವುಗಳ ಮುಖಾಂತರ ನೀವು ನಿಮ್ಮ ಇತ್ತೀಚಿನ ರೆಸ್ಯೂಮನ್ನಾಗಲಿ ಜೊತೆಗೆ ಆ ಸಂಸ್ಥೆ ಒಂದು ಇಮೇಲ್ ಇದೆ, ಆ ಇಮೇಲ್ಗಾಗಿ ನಿಮ್ಮ ಇತ್ತೀಚಿನ ರೆಸ್ಯೂಮ್ ನೀವು ಅವರಿಗೆ ಕಳಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯನ್ನು ಭೇಟಿಯಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ದೀಕ್ಷಾ ವೇದಾಂತು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಸೀನಿಯರ್ ಫ್ಯಾಕಲ್ಟಿ ಹುದ್ದೆಗಳಿಗೆ ಇಲ್ಲಿ JE ಮತ್ತು CET ಮತ್ತು ನೀಟ್ಗಳಿಗೆ ಕೋಚಿಂಗ್ ಕೊಡಲು ಇಲ್ಲಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾರೆ. ಸಬ್ಜೆಕ್ಟ್ ನೋಡ್ಬೋದು, ಫಿಸಿಕಲ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯೋಲಜಿ ಈ ಒಂದು ಇವರು ಹುದ್ದೆಗಳಿಗೆ ಬೋಧನೆ ಮಾಡಲು ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಹುದ್ದೆಗಳಿಗೆ ನೀವು B.Tech ಮತ್ತು MSc ಮಾಡೋಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ನಂತರದಲ್ಲಿ ಸೀನಿಯರ್ ಫ್ಯಾಕಲ್ಟಿ PU ಮತ್ತು CBSEಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಇವರು ಕೆಲವಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಹುದ್ದೆ ನೋಡಬಹುದು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯೋಲಜಿ, ಇಂಗ್ಲೀಷ್, ಹಿಂದಿ, ಫ್ರೆಂಚ್, ಸಂಸ್ಕೃತ, ಕನ್ನಡ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಹುದ್ದೆಗಳಿಗೆ ನೀವು MSc ಫಾರ್ ಕೋರ್ ಸಬ್ಜೆಕ್ಟ್ ಅಥವಾ MA ಫಾರ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳಿಗೆ ನೀವು ಇಲ್ಲಿ ಅಧ್ಯಯನವನ್ನು ಮಾಡಿರಬೇಕಾಗುತ್ತದೆ. ನಂತರಲ್ಲೇ ಕಂಟೆಂಟ್ ಡೆವಲಪ್ಮೆಂಟ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯೋಲಜಿ ಈ ಒಂದು ಹುದ್ದೆಗಳಿಗೆ ನೀವು B.Tech ಮತ್ತು MSc ಮಾಡೋಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ನಂತರದಲ್ಲಿ ಅಸೋಸಿಯೇಟ್ ಫ್ಯಾಕಲ್ಟಿ ಹುದ್ದೆಗೆ ನೇಮಕಾತಿ. ಇಲ್ಲಿ ಕೂಡ ನೀವು ಲುಕಿಂಗ್ ಫಾರ್ ಯಂಗ್ ಗ್ರ್ಯಾಜುಯೇಟ್ಗಳಿಗೆ ಇವರು ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ಜೊತೆಗೆ IIT ಮತ್ತು NIT ಮತ್ತು BITSನಲ್ಲಿ ನೀವು ಅಸ್ಪೈರ್ ಆಗಿ ಟೀಚರ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಇಲ್ಲಿ ಕೂಡ ಸಬ್ಜೆಕ್ಟ್ಗಳು ನೋಡಬಹುದು. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಯೋಲಜಿ ಹುದ್ದೆಗಳಿಗೆ ನೇಮಕಾತಿ. ಅಲ್ಲಿ ಕೂಡ ನೀವು B.Tech ಅಥವಾ B ಅಥವಾ MSc ಮಾಡೋಂಥ ಅಭ್ಯರ್ಥಿಗಳಿಗೆ ಇವರು ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ನಂತರ ಇಲ್ಲಿ ಲೀಡರ್ಶಿಪ್ ಪೊಸಿಷನ್ಸ್ ಹುದ್ದೆಗಳಿಗೆ ನೇಮಕಾತಿ. ಇಲ್ಲಿ ಕೂಡ ಡೀನ್ ಅಥವಾ ಪ್ರಿನ್ಸಿಪಲ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ನೀವು ನೋಡಬಹುದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯೋಲಜಿನಲ್ಲಿ ಅಧ್ಯಯನ ಮಾಡಿರಬೇಕಾಗುತ್ತದೆ. ಜೊತೆಗೆ ಇಲ್ಲಿ B ಮತ್ತು B.Tech ಮತ್ತು BSc ಆದಂಥ ಅಭ್ಯರ್ಥಿಗಳು ಈ ಡೀನ್ ಮತ್ತು ಪ್ರಿನ್ಸಿಪಲ್ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಅಡ್ಮಿಷನ್ ಪೊಸಿಷನ್ ಹುದ್ದೆಗೆ ನೇಮಕಾತಿ. ಅಲ್ಲಿ ಕೂಡ ಅಡ್ಮಿಷನ್ ಆಫೀಸರ್ ಮತ್ತು ಸೇಲ್ಸ್ ಮ್ಯಾನೇಜರ್ಸ್ ಮತ್ತು ವಾರ್ಡರ್ಸ್ ಮತ್ತು ಮೇಲ್ ಮತ್ತು ಫೀಮೇಲ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕ್ವಾಲಿಫಿಕೇಷನ್ ನೋಡಬಹುದು. ಎನಿ ಗ್ರ್ಯಾಜುಯೇಟ್ ವಿತ್ ಅಂದರೆ 2 ರಿಂದ 3 ವರ್ಷದ ಅನುಭವ ನಿಮ್ಮಲ್ಲಿ ಇರಬೇಕಾಗುತ್ತದೆ. ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಮಲ್ಲಿ ಇವರು ಕೇಳ್ತಾ ಇದ್ದಾರೆ. ಅಂಥ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಈ ಒಂದು ಹುದ್ದೆಗೆ ವಾಕಿಂಗ್ ಮುಖಾಂತರ 7th 8th ಫೆಬ್ರವರಿ 2026 9:30 5 PM ವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದೀಕ್ಷು ವೇದಾಂತ್ ಜುಡ್ಜಿಕಲ್ ಲೇಔಟ್ ಬೆಂಗಳೂರು ಈ ಒಂದು ಸ್ಕ್ಯಾನ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿ ಆ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು.
ಹಾಗಾಗಿ ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅನನ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಹಾವೇರಿ. ಇದು ಕೂಡ ನೋಡಬಹುದು ಅನನ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಹಾವೇರಿ. ಇದು ಕಾಗಿನೆಲೆ ಬೈಪಾಸ್ ರೋಡ್ NH4 ಹಾವೇರಿಯಲ್ಲಿ ಒಂದು ಸಂಸ್ಥೆ ಕಂಡು ಬರುತ್ತದೆ. ಇಲ್ಲಿ ಟೀಚಿಂಗ್ ಸ್ಟಾಫ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ ಕನ್ನಡ ಒಂದು ಹುದ್ದೆಗೆ BA MA BEd ಮತ್ತು TCT PGT ಒಟ್ಟು 2 ಹುದ್ದೆಗೆ ನೇಮಕಾತಿ, ಇಂಗ್ಲೀಷ್ಗೆ 2 ಹುದ್ದೆಗೆ ನೇಮಕಾತಿ, ಹಿಂದಿ 2 ಹುದ್ದೆಗೆ ನೇಮಕಾತಿ, ಮ್ಯಾಥಮೆಟಿಕ್ಸ್ 2 ಹುದ್ದೆಗೆ ನೇಮಕಾತಿ, ಸೈನ್ಸ್ಗೆ 2 ಹುದ್ದೆಗೆ ನೇಮಕಾತಿ, SST ಹುದ್ದೆಗೆ 2 ಹುದ್ದೆಗೆ ನೇಮಕಾತಿ. ಇಷ್ಟೆಲ್ಲ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಮಿನಿಮಮ್ ಅಂದರೆ 2 ವರ್ಷ ನಿಮ್ಮಲ್ಲಿ ಅನುಭವ ಇರಬೇಕಾಗುತ್ತದೆ ಈ ಒಂದು ಹುದ್ದೆಗಳಿಗೆ. ಸ್ಯಾಲ್ರೀಸ್ ಅಂದರೆ ಒಳ್ಳೆಯ ಸ್ಯಾಲ್ರಿ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ಜೊತೆಗೆ ನಾನ್ ಟೀಚಿಂಗ್ ಸ್ಟಾಫ್ಗಳಿಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ ಫಿಸಿಕಲ್ ಎಜುಕೇಷನ್, ಆರ್ಟ್ ಕ್ರಾಫ್ಟ್ ಟೀಚರ್ಸ್ ಮತ್ತು ಮ್ಯೂಸಿಕ್ ಟೀಚರ್ಸ್, ಡಾನ್ಸ್ ಟೀಚರ್ ಮತ್ತು ಡ್ರೈವರ್ ಸೆಕ್ಯೂರಿಟಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಅರ್ಜಿಯನ್ನು ಕೂಡ ನೀವು ಸಲ್ಲಿಸಬಹುದು. ರೀತಿಯಾಗಿ ಮತ್ತೊಂದು ವಿಶ್ವವಿದ್ಯಾಲಯ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ನೀವು ಇಲ್ಲಿ ಅಮೃತ್ ವಿದ್ಯಾಲಯ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಇಲ್ಲಿ ನೀವು ನೋಡಬಹುದು ಇಲ್ಲಿ ಫುಲ್ ಟೈಮ್ ಮ್ಯೂಸಿಕ್ ಟೀಚರ್ಸ್ಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಬ್ಯಾಚುಲರ್ ಆಫ್ ಮಾಸ್ಟರ್ ಡಿಗ್ರಿ ಇನ್ ಮ್ಯೂಸಿಕ್ ಎಜುಕೇಷನ್ ಆರ್ ರಿಲೇಟೆಡ್ ಫೀಲ್ಡ್ ನೀವು ಅಧ್ಯಯನವನ್ನು ಮಾಡಿರಬೇಕಾಗುತ್ತದೆ. ಪ್ರೊಫೆಷನಲಿ ಮತ್ತು ವೋಕಲ್ ಮತ್ತು ಇನ್ಸ್ಟ್ರೂಮೆಂಟ್ ಮ್ಯೂಸಿಕ್ನಲ್ಲಿ ಇನ್ಕ್ಲೂಡಿಂಗ್ ಇಂಡಿಯನ್ ಮತ್ತು ಕ್ಲಾಸಿಕ್, ಸೆಮಿ ಕ್ಲಾಸಿಕ್ ಆ್ಯಂಡ್ ಲೈಟ್ ಮ್ಯೂಸಿಕ್ನಲ್ಲಿ ನೀವು ಇಲ್ಲಿ ಅಧ್ಯಯನವನ್ನು ಮಾಡಿರಬೇಕಾಗುತ್ತದೆ. ಎಬಿಲಿಟಿ ಟು ರೀಡ್ ಮ್ಯೂಸಿಕ್, ಕೆಪಬಿಲಿಟಿ ಟು ಟೀಚ್ ಸಾಂಗ್ಸ್, ಲಿರಿಕ್ಸ್ ಆ್ಯಂಡ್ ಆ್ಯಕ್ಷನ್ ಸ್ಟೂಡೆಂಟ್ಗಳಿಗೆ ನೀವು ಇಲ್ಲಿ ಸಂಗೀತ ಶಿಕ್ಷಕರಾಗಿ ನೀವು ಇಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ರೆಸ್ಪಾನ್ಸಿಬಿಲಿಟಿ ಕೂಡ ಇಲ್ಲಿ ಇವರು ನೀಡ್ತಾ ಇದ್ದಾರೆ. ಕಂಡಕ್ಟ್ ಮ್ಯೂಸಿಕ್ ಕ್ಲಾಸಸ್ಗಳಿಗೆ ನೀವು ಇಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತದೆ. ಆ ಸ್ಕೂಲ್ ಇವೆಂಟ್ನಲ್ಲಿ ನಿಮ್ಮ ಮುಖ್ಯ ಪಾತ್ರವಾಗಿರುತ್ತದೆ. ಡೆವಲಪ್ಮೆಂಟ್ ಕರಿಕ್ಯುಲಮ್ ಮತ್ತು ಮ್ಯೂಸಿಕ್ ಟೆಕ್ನಿಷಿಯನ್ಗಳಿಗೆ ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ಸ್ಕೂಲಲ್ಲಿ ನೀವು ಇಲ್ಲಿ ಈ ಒಂದು ನೇಮಕಾತಿಯವರು ಮಾಡಿಕೊಳ್ತಾ ಇದ್ದಾರೆ. ವಾಲ್ಕೆ ನಿಂತು ನೋಡಬಹುದು, ನೀವು ಲೊಕೇಶನ್ ನೋಡಬಹುದು. ಅಮೃತ್ ವಿದ್ಯಾಲಯ ಬೆಂಗಳೂರು ಒಂದು ಸಂಸ್ಥೆಯಿಂದ ಇದು ಉಳ್ಳಾಲ್ ಉಪನಗರ ಬೆಂಗಳೂರು 560110 ಈ ಒಂದು ನೇಮಕಾತಿ ಮಾಡ್ಕೊಳ್ತಾರೆ. ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ, ನೀವು ಇಲ್ಲಿ ಗಮನಿಸಬಹುದು. ಇವುಗಳ ಮುಖಾಂತರ ನೀವು ಅರ್ಜಿನ ಸಲ್ಲಿಸಬಹುದು. ಮ್ಯೂಸಿಕ್ ಟೀಚರ್ಸ್ಗಳಿಗೆ ಇದೊಂದು ಒಳ್ಳೆಯ ಅವಕಾಶವಾಗಿದೆ. ರೀತಿಯಾಗಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಿಂದ ಮೈಕ್ರೋ ಡಿಗ್ರಿ ಒಂದು ಸಂಸ್ಥೆಯ ನೇಮಕಾತಿ. ಇಲ್ಲಿ ಕೂಡ ಕೆಲವೊಂದಿಷ್ಟು VWS ಆ್ಯಂಡ್ ಡೆವಲಪ್ಸ್ ಯೂಟ್ಯೂಬ್ ಎಂಟರ್ ಫೀಮೇಲ್ಗಳಿಗೆ ಒಂದು ನೇಮಕಾತಿ ಆಗ್ತಾ ಇದೆ. ರೋಲ್ ನೋಡಬಹುದು. ಪ್ರೆಸೆಂಟ್ ಕಂಟೆಂಟ್ ಯೂಟ್ಯೂಬ್ನಲ್ಲಿ ಈ ಒಂದು ಹುದ್ದೆಗಳಿಗೆ ನೀವು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಎಕ್ಸ್ಪ್ಲೈನ್ ಕಾನ್ಸೆಪ್ಟ್ ಇಯರ್ಲಿಂಗ್ ಮತ್ತು ಕ್ಯಾಮ್ರಾ ಫ್ರೆಂಡ್ಲಿ ಆಗಿರಬೇಕಾಗುತ್ತೆ. ನೀವು ಇಲ್ಲಿ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ನಿಮ್ಮಲ್ಲಿ ಇಲ್ಲಿ ಇರಬೇಕಾಗುತ್ತೆ. ಲ್ಯಾಂಗ್ವೇಜಸ್ ನೋಡಬಹುದು. ಇಲ್ಲಿ ಕನ್ನಡ ಮತ್ತು ಹಿಂದಿ ಲ್ಯಾಂಗ್ವೇಜ್ನಲ್ಲಿ ಇಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತದೆ. ನಂತರದಲ್ಲಿ ಪೇಕ್ಸ್ ಅಂದರೆ ಒಂದು ಹುದ್ದೆಗಳಿಗೆ ಈ ರೀತಿಯಾಗಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತವಾದ ಅಭ್ಯರ್ಥಿಗಳು ಅರ್ಜಿಯನ್ನು ನೀವು ಇಲ್ಲಿ ಸಲ್ಲಿಸಬಹುದು. ಶ್ರೀ ಸಿದ್ಧಾರ್ಥ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಸಿದ್ಧಾರ್ಥ್ ಅಕಾಡೆಮಿಕ್ ಹೈಯರ್ ಎಜುಕೇಷನ್ಸ್ಗಳಿಗೆ ಇವರು ನೇಮಕಾತಿ ತುಮಕೂರು 572105 ಆ ಸಂಸ್ಥೆ ಒಂದು ಪಿನ್ ಕೋಡ್ ಆಗಿದೆ. ಈ ಒಂದು ಸಂಸ್ಥೆಯಲ್ಲಿ ಡಿಪಾರ್ಟ್ಮೆಂಟ್ ನೋಡಬಹುದು. CS ಮತ್ತು ಇಂಜಿನಿಯರಿಂಗ್ ಮತ್ತು CS ಮತ್ತು ಸೈಬರ್ ಸೆಕ್ಯೂರಿಟಿ ಆಲ್ ಡಿಪಾರ್ಟ್ಮೆಂಟ್ಗಳಲ್ಲಿ ಇವರು ಬ್ರಾಂಚಸ್ಗಳಿಗೆ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪೊಸಿಷನ್ ನೋಡಬಹುದು. ಅಲ್ಲಿ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕ್ವಾಲಿಫಿಕೇಶನ್ ನೋಡಬಹುದು. ಕ್ವಾಲಿಫಿಕೇಶನ್ ಸ್ಯಾಲರಿ ಆಸ್ ಪರ್ AICTE ನಾರ್ಮ್ಸ್ ಮುಖಾಂತರ ನಿಮ್ಗೆ ಸ್ಯಾಲರಿ ನೀಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಹುದ್ದೆಗೆ ನೀವು PhDಯನ್ನು ಕಂಪಲ್ಸರಿಯಾಗಿ ಇಲ್ಲಿ ನಿರ್ವಹಿಸಬೇಕಾಗುತ್ತದೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಮೇ ಕೈಂಡ್ಲಿ ಸೆಂಡ್ ದೇರ್ ಅಪ್ಲಿಕೇಶನ್ ವಿತ್ ಬ್ರಿಂಗ್ ರೆಸ್ಯೂಮ್ ಅನ್ನು, ನಿಮ್ಮ ಇತ್ತೀಚಿನ ರೆಸ್ಯೂಮ್ ಅನ್ನು ಆ ಸಂಸ್ಥೆ ಒಂದು ಇಮೇಲ್ ಇದೆ ಅದಕ್ಕೆ ನೀವು ಕಳುಹಿಸಬೇಕಾಗುತ್ತದೆ. ಈ ಒಂದು ಇಮೇಲನ್ನು ನೀವು 10/2/2026 ಒಳಗಾಗಿ ನಿಮ್ಮ ರೆಸ್ಯೂಮನ್ನು ನೀವು ಆ ಸಂಸ್ಥೆ ಇಮೇಲ್ಗೆ ನೀವು ಇಲ್ಲಿ ಕಳುಹಿಸಬೇಕಾಗುತ್ತದೆ.
ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಸೋಮನಹಳ್ಳಿ ಕನಕಪುರ ಮೇನ್ ರೋಡ್ ಬೆಂಗಳೂರು 82 ಮೊಬೈಲ್ ನಂಬರ್ ನೀಡ್ತಾ ಇದ್ದಾರೆ ಆ ಸಂಸ್ಥೆ ವತಿಯಿಂದ. ಇಲ್ಲಿ ಕೂಡ ಕೆಲವೊಂದಿಷ್ಟು 26-27 ಸಾಲಿನ ಕೆಲವಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಆ TCT ಹುದ್ದೆಗೆಯಲ್ಲಿ ಇಂಗ್ಲಿಷ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಹಿಂದಿಗೆ ನೇಮಕಾತಿ. PRT ಸೆಕ್ಷನ್ಗಳಲ್ಲಿ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಟೀಚರ್ಗಳಿಗೆ ನೇಮಕಾತಿ. ಪ್ರೈಮರಿ ಟೀಚರ್ಸ್ಗಳಿಗೆ NTT ಮತ್ತು ಮಾಂಟೆಸರಿ ಡಿಪ್ಲೊಮಾ ಮಾಡುವಂಥ ಅಭ್ಯರ್ಥಿಗಳು ಮೊದಲ ಆದ್ಯತೆಯವರು ನೀಡುತ್ತಾ ಇದ್ದಾರೆ. ನಂತರ ಇಲ್ಲಿ ಕ್ಲಾಸಿಸ್ಟಿಕ್ ಟೀಚರ್ಸ್ಗಳಿಗೆ ಇಲ್ಲಿ ಕೀಬೋರ್ಡ್, ಲೈಬ್ರರಿಯನ್, ಮ್ಯೂಸಿಕ್, ಆರ್ಟ್, ಕ್ರಾಫ್ಟ್ ಟೀಚರ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆ ಸಂಸ್ಥೆಯ ಒಂದು ಇಮೇಲ್ ಇದೆ. ಈ ಸಂಸ್ಥೆ ಒಂದು ಇಮೇಲ್ಗೆ ನೀವು ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಅವರಿಗೆ ಕಳುಹಿಸಬೇಕಾಗುತ್ತದೆ. ರೀತಿಯಾಗಿ ಅಮೃತ ವಿದ್ಯಾಲಯ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ರೆ ಇಲ್ಲಿ ಕೂಡ VR ಹೈರಿಂಗ್ ಎಜುಕೇಶನ್ ಹುದ್ದೆಗೆ ನೇಮಕಾತಿ. ಇದು ಅಮೃತ ವಿದ್ಯಾಲಯ ಬೆಂಗಳೂರು ಈಸ್ ಒಂದು ವಿಶ್ವವಿದ್ಯಾಲಯ ಇದೆ. ಇಲ್ಲಿ ಕೂಡ ಜಾಬ್ ವೇಕೆನ್ಸಿ ನೀಡುತ್ತಾ ಇದ್ದಾರೆ. ಇಲ್ಲಿ ಕೂಡ ಕಂಪ್ಯೂಟರ್ ಸೈನ್ಸ್ ಟೀಚರ್ಗಳಿಗೆ ನೇಮಕಾತಿಯನ್ನು ಇವರು ಮಾಡಿಕೊಳ್ತಾ ಇದ್ದಾರೆ. ನೋಡಬಹುದು ಈ ಒಂದು ಕಂಪ್ಯೂಟರ್ ಟೀಚರ್ಗೆ ನೀವು BCA ಅಥವಾ BTech ಅಥವಾ BE ಮಾಡಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಜೊತೆಗೆ ನೀವು ಇಲ್ಲಿ ಇಂಗ್ಲಿಷ್ ಮೀಡಿಯಂನಲ್ಲಿ ನೀವು ಸಂಪೂರ್ಣವಾಗಿ ಒಂದು ನಾಲೆಜ್ ಕೂಡ ನೀವು ಇಲ್ಲಿ ಹೊಂದಿರಬೇಕಾಗುತ್ತದೆ. ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಇತ್ತೀಚಿನ ಸೇವೆಯನ್ನು ಆ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತದೆ. ಇಲ್ಲಾಂದ್ರೆ ಆ ಸಂಸ್ಥೆ ಇಮೇಲ್ ಇದೆ, ಅವುಗಳ ಮುಖಾಂತರವಾಗಿ ನೀವು ಅರ್ಜಿ ಸಲ್ಲಿಸಬಹುದು. ಇದು ನೋಡಬಹುದು ಇದು ಬೆಂಗಳೂರಲ್ಲಿ ಕಂಡು ಬರುವಂತಹ ಒಂದು ಶಿಕ್ಷಣ ಸಂಸ್ಥೆ ಆಗಿದೆ. ಆದಷ್ಟು ಬೇಗ ನೀವು ಅರ್ಜಿನ ಕೂಡ ಸಲ್ಲಿಸಬಹುದು. ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಸೋಮನಹಳ್ಳಿ ಕನಕಪುರ ಮೇನ್ ರೋಡ್ ಬೆಂಗಳೂರು ಈ ಒಂದು ಸಂಸ್ಥೆಯ ನೇಮಕಾತಿ. ಇಲ್ಲಿ ಕೂಡ ಟೀಚರ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. 1-2 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು. ಇಲ್ಲಿ ಕೂಡ ಆರ್ಟ್ ಮತ್ತು ಕ್ರಾಫ್ಟ್ ಟೀಚರ್ಗೆ ನೇಮಕಾತಿ. ಈ ಒಂದು ಆರ್ಟ್ ಮತ್ತು ಕ್ರಾಫ್ಟ್ ಟೀಚರ್ಗೆ ನೇಮಕಾತಿಗಾಗಿ ಇಲ್ಲಿ ಡಿಗ್ರಿ, ಬ್ಯಾಚುಲರ್ ಡಿಗ್ರಿ ಇನ್ ಫೈನ್ ಆರ್ಟ್ನಲ್ಲಿ ನೀವು ನೇಮಕ ಆಗಿರಬೇಕಾಗುತ್ತದೆ. ವಿಷುವಲ್ ಆರ್ಟ್ಸ್ ಮತ್ತು BPA ಮತ್ತು MPA ಕೋರ್ಸ್ನ ನೀವು ಇಲ್ಲಿ ಡಿಪ್ಲೊಮಾ ಇನ್ ಆರ್ಟ್ ಮತ್ತು ಕ್ರಾಫ್ಟ್ನಲ್ಲಿ ನೀವೇ ಮಾಡಿರಬೇಕಾಗುತ್ತದೆ. ಅದೇ ರೀತಿಯಾಗಿ ಲೈಬ್ರರಿಯನ್ ಹುದ್ದೆಗೆ ನೇಮಕಾತಿ. ಇಲ್ಲಿ ಕೂಡ ನೀವು ಬ್ಯಾಚುಲರ್ ಡಿಗ್ರಿ ಲೈಬ್ರರಿಯನ್ ಸೈನ್ಸ್ ಮತ್ತು ಲೈಬ್ರರಿಯನ್ ಅಧ್ಯಯನ ಮಾಡಿರಬೇಕಾಗುತ್ತದೆ. ಮಾಸ್ಟರ್ ಇನ್ ಲೈಬ್ರರಿಯನ್ ಕೂಡ ಅಧ್ಯಯನ ಮಾಡುತ್ತಾ ಅಭ್ಯರ್ಥಿಗಳು ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಈ ಒಂದು ವಾಟ್ಸಪ್ ಆಗಲಿ ಅಥವಾ ಈ ಸಂಸ್ಥೆ ಇಮೇಲ್ಗಾಗಿ ನಿಮ್ಮ ಇತ್ತೀಚಿನ ರೆಸ್ಯೂಮ್ ನೀವು ಇಲ್ಲಿ ಕಳಿಸಬೇಕಾಗುತ್ತದೆ. ಮತ್ತೊಂದು ಸಂಸ್ಥೆ ನೈಪುಣ್ಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಮೈಸೂರಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾರೆ. ಇದು ದತ್ತಗಲ್ಲಿ ಅಂಡ್ RT ನಗರ್ನಲ್ಲಿ ಒಂದು ಸಂಸ್ಥೆ ಕಂಡು ಬರುತ್ತಿದೆ. ಇಲ್ಲಿ ಕೂಡ ನೇಮ್ ಆಫ್ ಪೋಸ್ಟ್ ನೋಡಬಹುದು. ಸೆಕೆಂಡರಿ ಸ್ಕೂಲ್ ಟೀಚರ್ಸ್ಗಳಿಗೆ ನೇಮಕಾತಿ. ಅಲ್ಲಿ ಕೂಡ ಸೋಷಿಯಲ್ ಸೈನ್ಸ್, ಕೆಮಿಸ್ಟ್ರಿ, ಬಯೋಲಜಿ, ಇಂಗ್ಲಿಷ್, ಕನ್ನಡ ಹುದ್ದೆಗೆ ನೇಮಕಾತಿ. BSc MSc B.Ed ಆಗಿರ್ಬೋದು, MA BA B.Ed ಆಗಿರಬೇಕು. ಇಲ್ಲಿ ಸೈನ್ಸ್ಗೆ 2 ಹುದ್ದೆ, ಕೆಮಿಸ್ಟ್ರಿ ಬಳಿ 1 ಹುದ್ದೆ, ಇಂಗ್ಲಿಷ್ 1 ಹುದ್ದೆ, ಕನ್ನಡ 1 ಹುದ್ದೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ನೇಮಕಾತಿ. ಸೋಷಿಯಲ್ ಸೈನ್ಸ್ 1 ಹುದ್ದೆ, BA MA B.Ed ಆಗಿರಬೇಕು 1 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದರ್ ಪೊಸಿಷನ್ನಲ್ಲಿ ಲೈಬ್ರರಿಯನ್ ಕೂಡ ಬ್ಯಾಚುಲರ್ ಆಫ್ ಲೈಬ್ರರಿ ಅಥವಾ ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ ಆಗಿರಬೇಕು 1 ಹುದ್ದೆ. ಫೇಯಿಂಗ್ ಸೆಕ್ಷನ್ನಲ್ಲಿ BPEd ಅಥವಾ MPEd ಆಗಿರಬೇಕು. ಮೇಲ್ 1 ಫಿಮೇಲ್ 1 ಹುದ್ದೆ ನೇಮಕಾತಿ. ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ್ಸ್ಗೆ ನೇಮಕಾತಿ. ಡಿಗ್ರಿ ಇನ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ 1 ಹುದ್ದೆ ನೇಮಕಾತಿ. ಮ್ಯೂಸಿಕ್ ಟೀಚರ್ಗೆ ನೇಮಕಾತಿ. ಡಿಗ್ರಿ ಇನ್ ಮ್ಯೂಸಿಕ್ 1 ಹುದ್ದೆಗೆ ನೇಮಕಾತಿ. ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ NA ಡಿಗ್ರಿ 1 ಹುದ್ದೆಗೆ ನೇಮಕಾತಿ. ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಆ ಸಂಸ್ಥೆ ಒಂದು ಇಮೇಲ್ ಇದೆ. ಈ ಸಂಸ್ಥೆ ಇಮೇಲ್ಗೆ ನೀವು ನಿಮ್ಮ ಇತ್ತೀಚಿನ ರೆಸ್ಯೂಮ್ ನೀವು ಇಲ್ಲಿ ಕಳುಹಿಸಬೇಕಾಗುತ್ತದೆ. ಶ್ರೀ ಮಹಾವೀರ ಎಜುಕೇಶನ್ ಸೊಸೈಟಿ ಇದು ಬಿಳ್ಳಪ್ಪನವರ ಹುಬ್ಬಳ್ಳಿಯಲ್ಲಿ ಕಂಡುಬರುವಂಥ ಸಂಸ್ಥೆಯಾಗಿದೆ. PG ಚೋಪ್ರಾ ಹೈಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ ನೇಮಕಾತಿ. ಶೀತಲ್ ಧರಪ್ಪನವರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ನೇಮಕಾತಿ. ವಾಂಟೆಡ್ ಟೀಚರ್ಸ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹೆಡ್ ಮಾಸ್ಟರ್ ಹುದ್ದೆಗೆ ನೇಮಕಾತಿ. ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತದೆ. ಅಡ್ಮಿನಿಸ್ಟ್ರೇಷನ್ನಲ್ಲಿ ನಿಮಗೆ BSc ಆರ್ BA B.Ed ಅಂತ ಬೇರೆ ಮೊದಲ ಆದ್ಯತೆ. ಅಸಿಸ್ಟೆಂಟ್ ಟೀಚರ್ ಇಲ್ಲಿ ಸೈನ್ಸ್ ಟೀಚರ್ಗೆ ನೇಮಕಾತಿ. ಅಲ್ಲಿ ನೀವು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ, ಬಯೋಲಜಿ ಅಧ್ಯಯನ ಮಾಡಿರಬೇಕಾಗುತ್ತದೆ. BSc B.Ed ಆಗಿರಬೇಕು. ನಂತರ ಅಸಿಸ್ಟೆಂಟ್ ಟೀಚರ್ ಆದ ಇನ್ನೊಂದು ಇಂಗ್ಲಿಷ್ ಮತ್ತು ಸೋಷಿಯಲ್ ಸ್ಟಡೀಸ್ ಹುದ್ದೆಗೆ ನೇಮಕಾತಿ. BA B.Ed ಆಗಿರಬೇಕು. ಅಸಿಸ್ಟೆಂಟ್ ಟೀಚರ್ ಇಲ್ಲಿ ಕಂಪ್ಯೂಟರ್ ಟೀಚರ್ಗೆ ನೇಮಕಾತಿ. BSc ಕಂಪ್ಯೂಟರ್ ಅಥವಾ ಸೈನ್ಸ್ ಆಫ್ BC ಆಗಿರಬೇಕಾಗುತ್ತದೆ. ನಂತರದಲ್ಲಿ ಡ್ರಾಯಿಂಗ್ ಮತ್ತು ಕ್ರಾಫ್ಟ್ ಟೀಚರ್ ನೇಮಕಾತಿ. ಎಕ್ಸ್ಪೀರಿಯನ್ಸ್ ಇನ್ ಡ್ರಾಯಿಂಗ್ ನಲ್ಲಿ ಮತ್ತು ಕ್ರಾಫ್ಟ್ ನಲ್ಲಿ ಅಧ್ಯಯನ ಮಾಡಿರಬೇಕಾಗುತ್ತದೆ. ATD ನಾಲೆಜ್ ಇನ್ ಡ್ರಾಯಿಂಗ್ ಕ್ರಾಫ್ಟ್ ನಲ್ಲಿ ಅಧ್ಯಯನ ಮಾಡಿರಬೇಕಾಗುತ್ತದೆ. ನೀವು ಅಕೌಂಟೆಂಟ್ ಹುದ್ದೆಗೆ ನೇಮಕಾತಿ. ಕಂಪ್ಯೂಟರ್ ಮತ್ತು ಅಕೌಂಟೆಂಟ್ ನಾಲೆಜ್ ನಿಮಗೆ ಇಲ್ಲಿ ಇರಬೇಕಾಗುತ್ತದೆ. BCom ಮತ್ತು ಟ್ಯಾಲಿಗೆ ಇರಬೇಕಾಗುತ್ತದೆ. ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸುವ ನಿಮ್ಮ ಇತ್ತೀಚಿನ ಬಯೋಡೇಟಾ ಮತ್ತು ನಿಮ್ಮ ಇತ್ತೀಚಿನ
ಫೋಟೋವನ್ನು ನಿಮ್ಮ ಜೆರಾಕ್ಸ್ ಮುಖಾಂತರವಾಗಿ ನೀವು ಇದೇ 7 ಫೆಬ್ರವರಿ ಒಳಗಾಗಿ ನೀವು ಪ್ರೆಸಿಡೆಂಟ್ ಶ್ರೀ ಮಹಾವೀರ ಎಜುಕೇಷನ್ ಸೊಸೈಟಿಯವರಿಗೆ ನೀವು ಸಲ್ಲಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಜನತಾ ಶಿಕ್ಷಣ ಸಂಸ್ಥೆ JS ವತಿಯ ನೇಮಕಾತಿ ವಿದ್ಯಾಗಿರಿ ಧಾರವಾಡ ಆ ಒಂದು ಸಂಸ್ಥೆಯಲ್ಲಿ ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕ್ವಾಲಿಫಿಕೇಶನ್ ನೋಡಬಹುದು ಮಾಸ್ಟರ್ ಡಿಗ್ರಿ ವಿತ್ BEd ಆಗಿರಬೇಕು. ಎಕ್ಸ್ಪೀರಿಯನ್ಸ್ ನೋಡಬಹುದು 10 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತದೆ. ಇಂಗ್ಲಿಷ್ ಮತ್ತು ಕನ್ನಡ ಬಗ್ಗೆ ನಿಮಗೆ ಇಲ್ಲಿ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಇರಬೇಕಾಗುತ್ತದೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ 7 ದಿನ ಒಳಗಾಗಿ ಆ ಸಂಸ್ಥೆ ಸೆಕ್ರೆಟರಿ ಜನತಾ ಶಿಕ್ಷಣ ಸಂಸ್ಥೆ ಒಂದು ಸಂಸ್ಥೆ ಇಮೇಲ್ಗೆ ನೀವು ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ನೀವು ಇಲ್ಲಿ ಕಳಿಸಬೇಕಾಗುತ್ತದೆ. ನಂತರ ನಿಮ್ಮನ್ನವರು ಒಂದು ಡೇಟನ್ನು ಕೊಡ್ತಾ ಇದ್ದಾರೆ. ಆ ನಂತರ ಡೇಟ್ಗೆ ನೀವು ಅಲ್ಲಿ ಹೋಗಿ ವಾಲಿಕೆ ಇಂಟರ್ವ್ಯೂ ಮುಗಿಸ್ಕೊಂಡು ಬರ್ಬೋದು. ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ ಇರ್ತಾ ಇದ್ದಾರೆ, ಅವುಗಳ ಮುಖಾಂತರ ಮಾಹಿತಿನ ಪಡೆದುಕೊಂಡು ಅರ್ಜಿ ಸಲ್ಲಿಸಬಹುದು. ವಾಂಟೆಡ್ ಸೂಪರ್ವೈಸರ್ ಮತ್ತು ಟೆಕ್ನಿಷಿಯನ್ ಹುದ್ದೆಗೆ ನೇಮಕಾತಿ IRS ಗುರುಬಸಪ್ಪ ರೋಡ್ಗಿ ಮೆಮೋರಿಯಲ್ ಕಂಪೋನೆಂಟ್ ಬ್ಲಡ್ ಸೆಂಟರ್ ವಿಜಯಪುರದಲ್ಲಿ ನೇಮಕಾತಿಯಲ್ಲಿ ಕೂಡ ಟೆಕ್ನಿಕಲ್ ಸೂಪರ್ವೈಸರ್ ಒಂದು ಹುದ್ದೆ, ಬ್ಲಡ್ ಬ್ಯಾಂಕ್ ಲ್ಯಾಬ್ ಟೆಕ್ನಿಷಿಯನ್ 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತುಗಳ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ನೋಡಬಹುದು ಎನ್ಪೋಯ ಇನ್ಸ್ಟಿಟ್ಯೂಟ್ ಆಫ್ ದ ಟೆಕ್ನಾಲಜಿ, ಇದು ಕೂಡ ತೋಡೂರು ಮೂಡುಬಿದ್ರೆ ಮಂಗಳೂರು ಕರ್ನಾಟಕದಲ್ಲಿ ಒಂದು ನೇಮಕಾತಿ. ಇದು ಬೆಳಗಾವಿಯಲ್ಲಿ ಕಂಡುಬರುವಂತಹ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ ಹುದ್ದೆಗೆ ನೇಮಕಾತಿ MBA ಆಗಿರಬೇಕಾಗುತ್ತದೆ, 2 ವರ್ಷದ ಅನುಭವ ಇರಬೇಕಾಗುತ್ತದೆ ನಿಮಗೆ. ನಂತರ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ, ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೆ, ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ನೀವು ಕೆಲಸ ಮಾಡಬೇಕಂದ್ರೆ CSE, AIML, ಡಾಟಾ ಸೈನ್ಸ್ ವಿಭಾಗದಲ್ಲಿ ನೀವು ಬೋಧನೆಯನ್ನು ಮಾಡಬೇಕಾಗುತ್ತದೆ. ಲಾಸ್ಟ್ ಡೇಟ್ ಆಫ್ ರಿಸೀವಿಂಗ್ ಅಪ್ಲಿಕೇಶನ್ ನೋಡಬಹುದು 18/2/2026 ಒಳಗಾಗಿ ನೀವು ಅರ್ಜಿಯಲ್ಲಿ ಸಲ್ಲಿಸಬೇಕಾಗುತ್ತದೆ. ಪ್ರತಿಷ್ಠಿತ ಸಂಸ್ಥೆಯಾದ ಓಂ ಶ್ರೀ ಮಂಜುನಾಥನಮ ಸಂಸ್ಥೆಯ ನೇಮಕಾತಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ ಉಜಿರೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೆಳಗೆ ಎಷ್ಟು ಹುದ್ದೆಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. STM ಇನ್ಸ್ಟಿಟ್ಯೂಟ್ ಆಫ್ ದ ಟೆಕ್ನಾಲಜಿ ಉಜಿರೆ ಈ ಒಂದು ಸಂಸ್ಥೆಯ UK ಇದು ದಕ್ಷಿಣ ಕನ್ನಡ ಒಂದು ಸಂಸ್ಥೆಯಾಗಿದೆ. ಆ ಸಂಸ್ಥೆ ಒಂದು ಇಮೇಲ್ ಮತ್ತು ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಇರ್ತಾ ಇದ್ದಾರೆ. ಇಲ್ಲಿ ಕೂಡ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನೀವು ಕಂಪ್ಯೂಟರ್ಸ್ ಇಂದ ಅಧ್ಯಯನ ಮಾಡಿರಬೇಕಾಗುತ್ತೆ. ಇನ್ಫಾರ್ಮೇಷನ್ ಸೈನ್ಸ್ನಲ್ಲಿ ನೀವು ಬೋಧನೆ ಮಾಡಬೇಕಾಗುತ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ನೀವು ಬೋಧನೆಯನ್ನು ಮಾಡಬೇಕು ಮತ್ತು ಡಾಟಾ ಸೈನ್ಸ್ ವಿಭಾಗದ ಬೋಧನೆಯನ್ನು ಮಾಡಬೇಕಾಗುತ್ತೆ. MCA ವಿತ್ PhD ಮಾಡಿದಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇನ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ಸ್ ಡಿಪಾರ್ಟ್ಮೆಂಟಲ್ಲಿ ಬೋಧನೆ ಮಾಡಲು ಬೇಕಾಗಿದ್ದಾರಂತೆ. ಇಲ್ಲಿ ಕೂಡ ನೀವು BE, BTech, ECE ಮತ್ತು ವಿತ್ ME, MTech ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಏರಿಯಾ ನೀವು ಅರ್ಜಿನಲ್ಲಿ ಸಲ್ಲಿಸಬೇಕಾಗುತ್ತದೆ. ನಂತರ ಇಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ತ್ರಿಬಲ್ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ನೀವು ಬೋಧನೆ ಮಾಡಬೇಕಾಗುತ್ತದೆ. ನಿಮಗೆ ಇವರು AICTE 4 ಒಂದು ವೇತನವನ್ನು ಕೂಡ ನೀಡ್ತಾ ಇದ್ದಾರೆ. ನಂತರ ಇಲ್ಲಿ ಟ್ರೈನಿಂಗ್ ಪ್ಲೇಸ್ಮೆಂಟ್ ಆಫೀಸರ್ ಹುದ್ದೆಗೆ ನೇಮಕಾತಿ. ಈ ಒಂದು ಹುದ್ದೆಗೆ ನೀವು BE, BBM ವಿತ್ MTech ಮತ್ತು MBA ಅಥವಾ HR ಮಾಡಿದಂತಹ ಅಭ್ಯರ್ಥಿಗಳು ಸಲ್ಲಿಸಬಹುದು. ಜೊತೆಗೆ 2 ವರ್ಷದ ನಿಮ್ಮಲ್ಲಿ ಅನುಭವ ಕೂಡ ಇರಬೇಕಾಗುತ್ತದೆ. ಎಕ್ಸಲೆಂಟ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ ನಿಮ್ಮಲ್ಲಿ ಇರಬೇಕಾಗುತ್ತದೆ. ನಂತರ ಕಂಪ್ಯೂಟರ್ ಸಿಸ್ಟಮ್ ಅಡ್ಮಿನ್ ಅಂದರೆ BE ಮತ್ತು ಡಿಪ್ಲೊಮಾ ಮತ್ತು MCA ಮಾಡಿದಂಥ ಅಭ್ಯರ್ಥಿಗೆ ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ನಲ್ಲಿ ನಿಮಗೆ ಸಾಕಷ್ಟು ಅನುಭವವನ್ನು ಕೂಡ ಇವರು ಕೇಳ್ತಾ ಇದ್ದಾರೆ. ಜೊತೆಗೆ ಗುಡ್ ಸ್ಯಾಲರಿ ನೀಡ್ತಾ ಇದ್ದಾರೆ, PF ಸೌಲಭ್ಯ ನೀಡ್ತಾ ಇದ್ದಾರೆ. ಎಲ್ಲ ರೀತಿಯ ಒಂದು ನಿಮಗೆ ಇದು ಪ್ರಿನ್ಸಿಪಲ್ SME ಇನ್ಸ್ಟಿಟ್ಯೂಟ್ ಆಫ್ ದ ಟೆಕ್ನಾಲಜಿ ಉಜಿರೆ. ನೀವು ಈ ಒಂದು ಸಂಸ್ಥೆಗೆ ಆ ಸಂಸ್ಥೆಯಲ್ಲಿ ನಿಮ್ಮ ಇತ್ತೀಚಿನ ರೆಸ್ಯೂಮ್ ನೀವು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಇದೇ ರೀತಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.